ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ಒಂದು ವಿಶೇಷವಾದ ವಿಡಿಯೋ ತಿಳಿಸ್ತಾ ಇದ್ದೀನಿ ಕಣ್ರಿ. ಅಂದರೆ ನಮ್ಮ ನಂದಿ ವ್ಲಾಗ್ಸಲ್ಲಿ ದಯವಿಟ್ಟು ಕೊನೆವರೆಗೂ ನೋಡಿ. ವಿಡಿಯೋನಂತೂ ಮಿಸ್ ಮಾಡದೆ ನೋಡಿ, ಇಲ್ಲಾಂದರೆ ಮಿಸ್ ಮಾಡ್ಕೊತೀರಾ. ಈ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗೂ ಕೊನೆಯವರೆಗೂ ನೋಡಿ. ಆಕಾಶದಲ್ಲಿ ಕಾಣೋ ಅಂತಹ ಗ್ರಹಗಳನ್ನ ವಿಡಿಯೋ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ, ಈ ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ. ಹಾಗೆ 76ನೇ ವರ್ಷ ಗಣರಾಜ್ಯೋತ್ಸವ ಹಾಗೂ ಭಾನುವಾರದ ವ್ಲಾಗ್ ಸಹಿತ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಾನು ಶನಿವಾರ ದಿವಸ ಒಂದು ವಿಶೇಷವಾದ ತಿಂಡಿನೇ ಅಂತ ಹೇಳ್ಬೋದು ನಮ್ಮ ಹೋಟೆಲ್ನಲ್ಲಿ ಮಾಡಿದ್ದೆ. ಬದನೆಕಾಯಿ ರೈಸ್ ಕಣ್ರಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮಾಮೂಲಿ ಚಕ್ಕೆ ಲವಂಗ, ಪಲಾವ್ ಎಲೆ, ಸ್ಟಾರ್ ಅನಾನಸ್ಸು, ಮರಾಠಿ ಮಗ್ಗು ಎಲ್ಲ ಒಗ್ಗರಣೆ ಮಾಡಿಕೊಂಡು 2 ಈರುಳ್ಳಿ, ಹಾಗೆ 4 ಟೊಮೊಟೊ, 4 ಬದನೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿ 1 ಟೀ ಸ್ಪೂನ್ ಅಚ್ಕಾರ ಪುಡಿ, ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ, 1 ಟೀ ಸ್ಪೂನು ಧನಿಯಾ ಪೌಡ್ರು ಸೇರಿಸ್ಕೊಂಡು ಮಾಡಿರೋ ಅಂಥ ರೈಸ್ ಮಿಕ್ಸ್ ಮಾಡಿದ್ರೆ ಈ ಬದನೆಕಾಯಿ ರೈಸು ರೆಡಿ ಆಗುತ್ತೆ ಕಣ್ರಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಭಾನುವಾರ ದಿವಸ ಬೆಳಗಿನ ಸಮಯ ಇದಾಗಿತ್ತು. ಬಿಸಿ ನೀರು ಕುಡಿಯೋಣ ಅಂತ ಮಾಮೂಲಿ ಫ್ರೆಶು ಇದೆಯಲ್ವಾ ಹರ್ಬಲ್ ಲೈಫ್ದು, ಅದು ಫ್ರೆಶ್ ಹಾಕ್ಕೊಂಡು ಈ ರೀತಿಯಾಗಿ ಬಿಸಿನೀರು ಹಾಕ್ಕೊಂಡು ಈ ಬಿಸಿನೀರು ಕುಡಿಯೋಣ ಅಂತ ಸಿದ್ಧ ಮಾಡ್ಕೊತಾ ಇದ್ದೆ ಕಣ್ರಿ. ಭಾನುವಾರ ದಿವಸ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ಆಗಿರುತ್ತೆ. ಆ ಶುಭ ಸಮಾರಂಭ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಡೆದಿತ್ತು. ಆ ಕಾರಣಕ್ಕಾಗಿ ಬೇಗ ಬೇಗ ಈ ಬಿಸಿ ನೀರು ಕುಡಿದು ಹಾಗೆ ಈ ಡ್ರೈ ಫ್ರೂಟ್ಸ್ನ ತಿಂದು ಹೋಗೋಣ ಅಂತ ಎಲ್ಲ ಬೇಗ ಬೇಗ ಬಿಸಿ ನೀರು ಕುಡಿದು ಈ ಡ್ರೈ ಫ್ರೂಟ್ಸ್ ತಿಂದು ಹೋಗೋಣ ಅಂತ ರೆಡಿ ಆದ್ವಿ ಕಣ್ರಿ. ಮುಳಬಾಗಿಲು ತಾಲೂಕಿನಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಸಮಾರಂಭ ನಡೀತು. ದೇಶ ಬಹುಶಃ ಪ್ರಪಂಚದಲ್ಲಿ ಏಕತೆ ಮತ್ತು ಸಮಗ್ರತೆಗೆ ಹೆಸರಾದಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ. ಅಷ್ಟೊಂದು ಭ್ರಾತೃತ್ವ ಭಾವನೆ, ಸಹೋದರತ್ವ ಭಾವನೆ ಇದೆ. ಎಲ್ಲವನ್ನೂ ಕೂಡ ಸಹಿಸಿಕೊಳ್ತಕ್ಕಂಥ ಸ್ಥಾನವನ್ನು ಪಡೆದಿರುತ್ತದೆ. ಇದೇ ಶಾಲೆಯ ಮಕ್ಕಳು ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಇಂದುಶ್ರೀ 7ನೇ ತರಗತಿ, ಕಾವ್ಯಶ್ರೀ 7ನೇ ತರಗತಿ ರಾಜ್ಯದಲ್ಲೇ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಗೌರವಾನ್ವಿತ MLA ಸಾಹೇಬರು ಗಮನ ಕೊಡಬೇಕು. ಈ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಇದೇ ಹಾಡು. ಬರೀ ಇಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆದಿತ್ತು. 76ನೇ ವರ್ಷದ ಗಣರಾಜ್ಯೋತ್ಸವ. ಈ ವಿಡಿಯೋನ ನಾನು ಪೂರ್ತಿಯಾಗಿ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಎಲ್ಲರೂ ಒಂದ್ಸರಿ ಚೆಕ್ ಮಾಡಿ ನೋಡಿ. ಯೋಧರ ಥರ ಅಂದರೆ ಸೈನಿಕರ ಥರ ಈ ರೀತಿ ಎಲ್ಲ ಡ್ರೆಸ್ ಮಾಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳಂತೂ ತುಂಬ ಚೆನ್ನಾಗಿತ್ತು ಕಣ್ರಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 12-12:30 ಆಗೋಯ್ತು ಮನೆಗೆ ಬರೋ ಹೊತ್ತಿಗೆ ಅಂತೂ. ಹಾಗೆ ಮನೆಗೆ ಬರುವಾಗ ಈ ಥರ ಆಯಿಲ್ ಪ್ಯಾಕೆಟು, ಹುರುಳಿಕಾಳು, ದಂಟಿನ ಸೊಪ್ಪು, ಏರಿಯಲ್ ಪೌಡ್ರು, ಹಾಗೆ ವೀಲ್ ಪೌಡ್ರು, ಬಟ್ಟೆ ಒಗೆಯೋಕ್ಕೆ ಅಂತ ರಿನ್ ಸೋಪು, ಈ ರೀತಿಯಾಗಿ ಉದ್ದಿನಬೇಳೆ ಹಾಕಿ ನೆನಕಕ್ಕೆ ಇಡ್ಲಿಗೆ ಅಂತ ತೊಗೊಂಡು ಬಂದ್ವಿ. 12 ಗಂಟೆ ಆಗೋಗಿತ್ತು ಕಣ್ರಿ. ಅಡುಗೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಭಾನುವಾರ ಅನ್ನೋದು ಒಂದೇ ಕಣ್ರಿ, ಏನು ಟೈಮೇ ಸಿಗಲಿಲ್ಲ, ರೆಸ್ಟೇ ಸಿಗಲಿಲ್ಲ ಅಂತ ಹೇಳ್ಬೋದು. ಹಾಗೆ ಈ ಹುರುಳಿಕಾಳು ಹುರಿದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಹುರುಳಿಕಾಳು ಲೈಟಾಗಿ ಹುರಿದು 3 ವಿಜಿಲ್ ಬರ್ಸ್ಕೊಂಡು ಹಾಗೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಈ ರೀತಿಯಾಗಿ ಹುರುಳಿಕಾಳು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ, ಹಾಗೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೆ, ಇನ್ನೊಂದು ಕಡೆ ಸಾಂಬಾರಿಗೂ ರೆಡಿಯಾಗಿತ್ತು ಎಲ್ಲ. ಬಸ್ಸಾರು, ಹುರುಳಿಕಾಳು ಸೊಪ್ಪು ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು ಸಹ. ಮುದ್ದೆಗಂತೂ ಮಾಡಿಸಿದ ಸಾಂಬಾರು ಅಂತ ಹೇಳ್ಬೋದು. ಒಂದು ಕಡೆ ಸಾಂಬಾರು, ಒಂದು ಕಡೆ ಮುದ್ದೆಗೆ, ಒಂದು ಕಡೆ ಹುರುಳಿಕಾಳು ಒಗ್ಗರಣೆಗೆ ಬೇಗ ಬೇಗ ರೆಡಿ ಮಾಡಿದ್ದಾಯ್ತು. ಯಾಕೆ ಹೇಳಿ, ಟೈಮ್ ಬೇರೆ ಆಗೋಗಿತ್ತಲ್ವ. ಹತ್ತತ್ರ 1ರಿಂದ 1:30 ಆಗೋಗಿತ್ತು ಅಡುಗೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ. ನೋಡಿ ಈ ರೀತಿಯಾಗಿ ಬಂದಿತ್ತು. ಹುರುಳಿಕಾಳು ಸೊಪ್ಪು ಹಾಕಿ ಬಸ್ಸಾರು ಮಾಡಿರೋ ಪಲ್ಯ ಇದು. ಹಾಗೆ ಬಸ್ಸಾರು ತುಂಬ ಚೆನ್ನಾಗಿತ್ತು ಕಣ್ರಿ. ಸೊಪ್ಪು ಹುರುಳಿಕಾಳು ಹಾಕಿ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಹುರುಳಿಕಾಳು ತುಂಬ ಶಕ್ತಿ ಕೊಡುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಅನ್ನೋದು ಏನೂ ಇರಲ್ಲ ಇದರಲ್ಲಂತೂ. ವಾರಕ್ಕೆ 1ರಿಂದ 2 ಟೈಮು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ಈ ರೀತಿಯಾಗಿ ಮುದ್ದೆ, ರೈಸು, ಹಾಗೆ ಹುರುಳಿಕಾಳು ಬಸ್ಸಾರು, ಹಾಗೆ ಈ ಚೇಪೆಕಾಯಿ ವ್ಯಾಪಾರಿ ಇವರು ಸಹ ಬಂದಿದ್ದರು. ಅವರು ಸಹ ಊಟ ಮಾಡಿಕೊಂಡು ಹೋದರು.
ಇಷ್ಟೊತ್ತಾಯಿತು 1:30 ಆಗಿತ್ತು ಈ ಊಟ ಮಾಡೋಷ್ಟೊತ್ತಿಗೆ ನಾವಂತೂ. ಹಾಗೆ ನಿಮ್ಗೆ ಹೇಳಿದ್ದೆ ಮಿಸ್ ಮಾಡಿಕೊಂಡ್ರೆ ನಿಮಗೆ ಸಿಗಲ್ಲ ಅಂತ. ಜನವರಿ 21ನೇ ತಾರೀಕಿಂದ ಜನವರಿ 29ನೇ ತಾರೀಕುವರೆಗೂ ಸಂಜೆ ಅಂದರೆ ರಾತ್ರಿ 7 ಗಂಟೆಯಿಂದ 11 ಗಂಟೆವರೆಗೂ ಆಕಾಶದಲ್ಲಿ ಈ ಗ್ರಹಗಳು ಕಾಣುತ್ತೆ ನೋಡಿ. ಝೂಮ್ ಮಾಡಿ ತೆಗ್ದಿದ್ದೀವಿ. ಇದಂತೂ ನಮ್ಮ ನಾದಿನಿಯವರು ಹೇಳಿದ್ರು, ಆ ಕಾರಣಕ್ಕಾಗಿ ನಾವು ನಿನ್ನೆ ಭಾನುವಾರ ರಾತ್ರಿ ನೋಡಿ ಈ ರೀತಿಯಾಗಿ ನಿಮಗೂ ಒಂದು ವಿಡಿಯೋ ಇರಲಿ, ನೀವು ನೋಡಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೆಗ್ದಿರೋದು ಕಣ್ರಿ. ಇದೇನು ಬೇರೆ ಏನು ಮಾಡಿರೋದಲ್ಲ, ನಾವು ಕ್ಯಾಮ್ರಾ ಏನಿಲ್ಲ, ನಮ್ಮದು ಮೊಬೈಲಿಂದನೇ ಈ ರೀತಿಯಾಗಿ ತೆಗ್ದಿರೋದು ನೋಡಿ. ಝೂಮ್ ಮಾಡಿ ತೆಗ್ದಿರೋದ್ರಿಂದ ಹತ್ತಿರಕ್ಕೆ ಕಾಣ್ತಾ ಇದೆ ಗ್ರಹಗಳೆಲ್ಲ, ಎಷ್ಟು ಹತ್ತಿರಕ್ಕೆ ಕಾಣ್ತಾ ಇದೆ. 29ನೇ ತಾರೀಕುವರೆಗೂ ಇರುತ್ತೆ. ನೀವು ಸಹ ವೀಕ್ಷಿಸಿ ಕಣ್ತುಂಬ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ತುಂಬ ಚೆನ್ನಾಗಿತ್ತು ಕಣ್ರಿ ಈ ಗ್ರಹಗಳ ವೀಕ್ಷಣೆ ಅಂತೂ. ಇದು 144 ವರ್ಷಕ್ಕೆ ಒಂದು ಸಾರಿ ಬರೋ ಗ್ರಹಗಳ ವೀಕ್ಷಣೆ ಆಗಿರುತ್ತೆ. ಹಾಗೆ ಕುಂಭಮೇಳ ಟೈಮಲ್ಲಿ ಬರುತ್ತೆ. ಇದು ಕುಂಭಮೇಳ ಈ ಗ್ರಹಗಳು ಎರಡು ಒಂದೇ ಸಾರಿ ಬರುತ್ತೆ ಕಣ್ರಿ. ಆ ಕಾರಣಕ್ಕಾಗಿ ನೀವು ಮಿಸ್ ಮಾಡ್ಕೊಬೇಡಿ, ಇನ್ನೂ 2 ದಿವಸ ಇದೆ. ಮಿಸ್ ಮಾಡಿಕೊಂಡೆ ಈ ಗ್ರಹಗಳ ವೀಕ್ಷಣೆಯನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹತ್ತಿರದಿಂದ ನೋಡೋದು ಗ್ರಹಗಳನ್ನ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಮಕ್ಕಳಿಗೆ ದೊಡ್ಡವರು ಎಲ್ಲರೂ ನೋಡಿ ವೀಕ್ಷಿಸಿ, ಮೊಬೈಲ್ ಮೂಲಕ ಆಗಲಿ ಅಥವಾ ಹಂಗೆ ನೋಡಿ ಝೂಮ್ ಮಾಡಿ. ಕಾಣಲಿಲ್ಲ ಅಂದರೆ ನಿಮಗೆ ಮೊಬೈಲ್ ಮೂಲಕ ಝೂಮ್ ಮಾಡಿ ನೋಡಿ, ಕಾಣುತ್ತೆ. ನಿಧಾನವಾಗಿ ಗಮನಿಸಿ ನೋಡಿ, ಗೊತ್ತಾಗುತ್ತೆ ನಿಮಗೆ ನೋಡಿ ಗ್ರಹಗಳು ಯಾವ ರೀತಿಯಾಗಿ ಕಾಣ್ತಾ ಇದ್ದೇವೆ. ಒಂದು ಕಡೆ ನಿಲ್ತಾ ಇಲ್ಲ, ಅದು ಆ ಕಡೆ ಈ ಕಡೆ ಓಡಾಡ್ತಾ ಇದೆ ನೋಡಿ. ಗ್ರಹಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ನಾಳೆಯಿಂದನೇ ಶುರು ಮಾಡಿ. ನಾಳೆ 7 ಗಂಟೆಯಿಂದ 11 ಗಂಟೆವರೆಗೂ ಇನ್ನು 2 ದಿವಸ ಟೈಮ್ ಇರೋದು. ಮಿಸ್ ಮಾಡ್ಕೊಂಬಿಡಿ. 144 ವರ್ಷಕ್ಕೆ ಬರೋದಲ್ವಾ, ಯಾರು ಇರ್ತಿರೋ ಯಾರು ಇರೋಲ್ಲೋ ಆ ಟೈಮ್ಗೆ. ಆ ಕಾರಣಕ್ಕಾಗಿ ಮಿಸ್ ಮಾಡ್ಕೊಂಡಿರೆ ಈ ಗ್ರಹಗಳ ವೀಕ್ಷಣೆ ಮಕ್ಕಳಿಗೂ ತೋರಿಸಿ, ನೀವು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಂದಿ ವ್ಲಾಗ್ಸ್ ಮುಖಾಂತರ. ಹಾಗೆ ಸೋಮವಾರ ದಿವಸ ಈ ರೀತಿಯಾಗಿ ನಮ್ಮ ಹೋಟೆಲಲ್ಲಿ ಮಿಕ್ಸ್ ತರಕಾರಿ ಅಲಸಂದಿ ಕಾಳು ಸಾಂಬಾರು ಮಾಡಿದ್ರಿ ನೋಡಿ. ಎಷ್ಟು ಚೆನ್ನಾಗಿತ್ತು ಕಣ್ರಿ, ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಸ್ಸಾರು ಏನಾದರೂ ಉಳಿದ್ರೆ ನಿಮಗೆ ಮಾರನೇ ದಿವಸಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹುರುಳಿಕಾಳು ಹುರಿದಾಕಿ ಕುದಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ ಸಾಂಬಾರು. ಆ ವಿಡಿಯೋ ನಿಮ್ಗೆ ತೋರಿಸಿಲ್ಲ, ಸಾರಿ. ತುಂಬ ಚೆನ್ನಾಗಿತ್ತು ಸಹಿತ, ಇವತ್ತು ಬೆಳಗ್ಗೆ ಸಹಿತ ನಾವು ತಿಂದ್ವಿ. ತುಂಬ ಚೆನ್ನಾಗಿತ್ತು ಕಣ್ರಿ. ನಿನ್ನೆ ಸಾಂಬಾರ್ಗೆ ಹುರುಳಿಕಾಳು ಹುರಿದಾಕಿರೋ ಬಸ್ಸಾರಂತೂ ನೋಡಿ. ಇದಂತೂ ರಸಮ್ಮು, ನಮ್ಮ ಹೋಟ್ಲಲ್ಲಿ ಮಾಡಿರೋ ರಸಮ್ ಅಂತೂ ಇದಾಗಿತ್ತು ಇವತ್ತಿನ ಭಾನುವಾರದ ವ್ಲಾಗು ಹಾಗೂ ವಿಶೇಷ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲ ಧನ್ಯವಾದಗಳು.